ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ನಾವು ಅಕೌಂಟಿಂಗ್ ಈಕ್ವೇಶನ್ ಅನ್ನು ಹೇಗೆ ಮಾಡೋದಂತ ನೋಡೋಣ. ಹಾಗೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅಕೌಂಟಿಂಗ್ ಈಕ್ವೇಶನ್ ಮೀನ್ಸ್ ಏನ್ ಫಾರ್ಮುಲಾ ನಾವು ಯೂಸ್ ಮಾಡ್ತೇವೆ. ಅಕೌಂಟಿಂಗ್ ಈಕ್ವೇಶನ್ಗೆ ಅಸೆಟ್ಸ್ ಈಕ್ವಲ್ ಟು ಲ್ಯಾಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಕರೆಕ್ಟ್ ಅಲ್ವಾ? ಲ್ಯಾಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಇಲ್ಲೊಂದು ಪ್ರಾಬ್ಲಮ್ ನೋಡಿ. ದಟ್ ಈಸ್ ಪ್ರಿಪೇರ್ ಅಕೌಂಟಿಂಗ್ ಈಕ್ವೇಶನ್ ಆನ್ ದಿ ಬೇಸಿಸ್ ಆಫ್ ದಿ ಫಾಲೋವಿಂಗ್. ಫಸ್ಟ್, ಹರಿ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್. ವೆನ್ ವಿ ಆರ್ ಪ್ರಿಪೇರಿಂಗ್ ಅಕೌಂಟಿಂಗ್ ಈಕ್ವೇಶನ್, ಫಸ್ಟ್ ವಿ ವಾಂಟ್ ಟು ಫಾಲೋ ಏನು, ಡ್ಯುಯಲ್ ಆಸ್ಪೆಕ್ಟ್ ಅನ್ನು ಫಾಲೋ ಮಾಡಬೇಕು. ಇಟ್ ಮೀನ್ಸ್ ಟೂ ಫೋಲ್ಡ್ ಇಫೆಕ್ಟ್. ಅಂದ್ರೆ ಯಾವುದು? ಒಂದು ಡೆಬಿಟ್ ಐಟಮ್, ಇನ್ನೊಂದು ಕ್ರೆಡಿಟ್ ಐಟಮ್. ಕ್ಲಿಯರ್? ಡೆಬಿಟ್ ಐಟಮ್ ಇಲ್ಲಿ ನಿಮ್ಗೆ ಏನ್ ಅರ್ಥ ಆಯ್ತು? ಹರೀಶ್ ಸ್ಟಾರ್ಟೆಡ್ ಬಿಸ್ನೆಸ್ ವಿತ್ ಕ್ಯಾಶ್ ಅಂತ ಹೇಳಿದ್ರೆ ಒನ್ ಈಸ್ ಕ್ಯಾಶ್, ಕರೆಕ್ಟಾ? ಅನದರ್ ಒನ್ ಈಸ್ ಯಾವುದು? ಹರೀಶ್. ಹರೀಶ್ ಅಂದ್ರೆ ಯಾರು? ಇಲ್ಲಿ ಪ್ರೊಪ್ರೈಟರ್. ಸೊ ವಿ ಕಾಲ್ ಇಟ್ ಆಸ್ ಎ ಕ್ಯಾಪಿಟಲ್. ಕರೆಕ್ಟಾ? ಈಗ ಯಾವುದನ್ನು ಡೆಬಿಟ್ ಅಲ್ಲಿ ಬರಬೇಕು, ಯಾವುದನ್ನು ಕ್ರೆಡಿಟ್ ಅಲ್ಲಿ ಬರಬೇಕಂತ ಗೊತ್ತಿರಬೇಕು. ಇಲ್ಲಿ ಏನಾಯ್ತು? ಬಿಸ್ನೆಸ್ಗೆ ಕ್ಯಾಶ್ ಬಂತು, ಇಸ್ ಇಟ್? ಸೊ ಕ್ಯಾಶ್ ಇನ್ಕ್ರೀಸ್ ಆಯ್ತು. ಅಂದ್ರೆ ಏನು? ಅಸೆಟ್ ಇನ್ಕ್ರೀಸ್ ಆಯ್ತು. ಹಾಗೆ ಕ್ಯಾಪಿಟಲ್ ಕೂಡ ಇನ್ಕ್ರೀಸ್ ಆಯ್ತು. ಒಂದು ಕ್ಯಾಪಿಟಲ್ ಜಾಸ್ತಿ ಆಯ್ತು, ಕರೆಕ್ಟಾ? ಸೊ ಲ್ಯಾಬಿಲಿಟಿ ಒಂದು ಜಾಸ್ತಿ ಆಯ್ತು. ಸೊ ಕ್ಯಾಪಿಟಲ್ ಕೂಡ ಇಲ್ಲಿ ಇನ್ಕ್ರೀಸ್ ಆಯ್ತು. ನಾವು ಹೇಗೆ ನಾವು ಮಾಡುವಂಥದ್ದು ಅಕೌಂಟಿಂಗ್ ಈಕ್ವೇಶನ್? ಫಸ್ಟ್ ವಿ ವಾಂಟ್ ಟು ರೈಟ್ ಅಸೆಟ್ ಈಕ್ವಲ್ ಟು ಲ್ಯಾಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. Correct? This is the formula. Now what comes in here? For business, cash comes in. So cash is 2 lakhs. Alva, yaar investment ಮಾಡಿದ್ದು? That is proprietor. So we call it as a capital ಗೆ 2 lakhs. ಅಲ್ವಾ? Liability ಯಾವುದೇ? Liability ಇಲ್ಲ. So that is nil. Now two-fold effect ಅಲ್ಲಿ asset is equal to liability plus capital. Now here it is 2 lakhs. Now equal to ಎಷ್ಟಾಯಿತು? liability nil. Here it is 2 lakhs. ಈ ರೀತಿಯಾಗಿ ನಾವು ಈಕ್ವೇಶನ್ ಮಾಡುವಂಥದ್ದು. ನೆಕ್ಸ್ಟ್ ನಾವು ನೋಡುವ ಪರ್ಚೇಸ್ ಗೂಡ್ಸ್ ಫ್ರಮ್ ನಮನ್ ಫಾರ್ ಕ್ಯಾಶ್ ರುಪೀಸ್ 1 lakh. ಈಗ ತಾನೇ ನಮ್ಮಲ್ಲಿ ಏನಿತ್ತು? ಕ್ಯಾಶ್ 2 lakhs ಇತ್ತು. ಈಗ ಏನಾಯ್ತು? ನಮ್ಮಲ್ಲಿ 1,40,000 ಒಂದು ಗೂಡ್ಸ್ ಅನ್ನು ನಾವು ಪರ್ಚೇಸ್ ಮಾಡಿದೆವು, ಕರೆಕ್ಟಾ? ಹಾಗಾದರೆ ನಾವೇನ್ ಮಾಡ್ಬೇಕೀಗ? ಇಲ್ಲಿ ಯಾವುದು ಎರಡು ಟು ಇಫೆಕ್ಟ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಅಂದ್ರೆ ಇಲ್ಲಿ ಪರ್ಚೇಸ್ ಗೂಡ್ಸ್ ಫ್ರಮ್ ನಮನ್ ಫಾರ್ ಕ್ಯಾಶ್ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಕ್ರೆಡಿಟ್ ಅಲ್ವಾ? ಹಾಗಾದ್ರೆ ಏನ್ ಮಾಡ್ಬೇಕು? ಒಂದು ಕ್ಯಾಶ್ ಐಟಮ್ ಬಂತು, ಇನ್ನೊಂದು ಏನ್ ಬಂತು? ವಿ ಪರ್ಚೇಸ್ ಗೂಡ್ಸ್ ಅಲ್ವಾ? ಸೊ ಇಲ್ಲಿ ನಮ್ಗೆ ಯಾವ್ದು ಬಂತು? ಸ್ಟಾಕ್ ಬಂತು, ಕರೆಕ್ಟಾ? ಸ್ಟಾಕ್ ಬಂತು. ನಾವು ಯಾವುದನ್ನು ಡೆಬಿಟ್ ಬರೀಬೇಕು, ಯಾವುದನ್ನು ಕ್ರೆಡಿಟ್ ಬರೀಬೇಕು? ಕ್ಯಾಶ್ ಗೋಸ್ ಔಟ್, ಕರೆಕ್ಟ್ ಅಲ್ವಾ? ಕ್ಯಾಶಿಗೆ ಮತ್ತು ಸ್ಟಾಕಿಗೆ ಬಂತು ಅಲ್ವಾ? ಹಾಗಾದ್ರೆ ಏನ್ ಬರೀಬೇಕು? ಕ್ಯಾಶ್ ಇಂದ ನಾವು ಮೈನಸ್ ಮಾಡಬೇಕು. 2 lakh ಇಂದ 1,40,000 ತೆಗೆದ್ರೆ ಎಷ್ಟು ಬಂತು ನಮ್ಗೆ? ದಟ್ ಈಸ್ 60,000, ಕರೆಕ್ಟಾ? ವಾಟ್ ಕಮ್ಸ್ ಇನ್? ಸ್ಟಾಕ್ ಅಗೇನ್ ಬಂತು ನಮ್ಮ ಬಿಸ್ನೆಸ್ಗೆ. ಹಾಗಾದ್ರೆ ಎಷ್ಟು ಇಲ್ಲಿ? 1,40,000. ನಾವು ಟೋಟಲ್ ಎಷ್ಟಾಯ್ತು? 2 lakh. ಇಟ್ ಡಸ್ ನಾಟ್ ಇಫೆಕ್ಟ್ಸ್ ಟು ದಿ ಯಾವುದಕ್ಕೆ? ಕ್ಯಾಪಿಟಲ್ ಆಸ್ ವೆಲ್ ಆಸ್ ಲ್ಯಾಬಿಲಿಟಿ. ಸೊ ಲ್ಯಾಬಿಲಿಟಿ ಏನಾಯ್ತು? ಇಲ್ಲಿ ನಿಲ್ ಆಯ್ತು. ನಾವು ಕ್ಯಾಪಿಟಲ್ ಆಸ್ ಇಟ್ ಈಸ್ 2 lakh. ನಾವು ಅವರ್ ಫಾರ್ಮುಲಾ ಸೇಸ್ ದಟ್ ಅಸೆಟ್ ಈಸ್ ಈಕ್ವಲ್ ಟು ಲ್ಯಾಬಿಲಿಟಿ ಪ್ಲಸ್ ಕ್ಯಾಪಿಟಲ್, ಕರೆಕ್ಟಾ? ಈಗ ಎರಡೂ ಕಡೆ ಕೂಡ 2 lakhs ಆಯ್ತು. ನೆಕ್ಸ್ಟ್ ಲಾಸ್ಟ್ ಒನ್, ಸೋಲ್ಡ್ ಗೂಡ್ಸ್ ಟು ಬಾನು ಕಾಸ್ಟಿಂಗ್ ರುಪೀಸ್ 10,000. ಸೋಲ್ಡ್ ಗೂಡ್ಸ್ ಅಂತ ಹೇಳಿದ್ರೆ ಒಂದೇನು ಬಂತು ನಮ್ಗೆ? ಸ್ಟಾಕ್ ಉಂಟು ಅಲ್ವಾ? ಸ್ಟಾಕ್ ಹೋಯ್ತು, ಸ್ಟಾಕ್ ಬಂತು ಅಲ್ವಾ? ಅಂದ್ರೆ ಎರಡು ಐಟಮ್ ಅನ್ನು ಫೈಂಡ್ ಔಟ್ ಮಾಡಿದಾಗ ಒಂದು ಸ್ಟಾಕ್, ಇನ್ನೊಂದು ಯಾವುದು? ಸೋಲ್ಡ್ ಗೂಡ್ಸ್ ಫಾರ್ ರುಪೀಸ್ 10,000 ಅಂದ್ರೆ ಏನು? ಕ್ಯಾಶ್ ಅಲ್ವಾ? ಕ್ಯಾಶ್ ಏನಾಯ್ತು ಇಲ್ಲಿ? ಬಂದದ್ದ ಹೋದದ್ದ? ಕ್ಯಾಶ್ ಸೋಲ್ಡ್ ಗೂಡ್ಸ್ ಟು ಬಾನು ಕಾಸ್ಟಿಂಗ್ ರುಪೀಸ್ 10,000 ಅಂತ ಹೇಳಿದ್ರೆ
ಕ್ಯಾಶ್ ಬಂತು, ಗೂಡ್ಸ್ ಹೋಯ್ತು ಅಲ್ವಾ. ಸೊ ಏನ ನಮ್ಮ ಫಾರ್ಮುಲಾ ಹೇಳ್ತದೆ, ಅಸೆಟ್ ಈಕ್ವಲ್ ಟು ಲಯಬಿಲಿಟೀಸ್ ಪ್ಲಸ್ ಕ್ಯಾಪಿಟಲ್. ಸರಿಯಾ. ನಾವು ಈಗ ಕ್ಯಾಶ್ ಏನಾಯ್ತು, ಜಾಸ್ತಿ ಆಯ್ತು. ಕ್ಯಾಶ್ ಹೌ ಮಚ್ ಇತ್ತು, 60,000. ಈಗ ಎಷ್ಟಾಯ್ತು, 70,000. ಸ್ಟಾಕ್ ಎಷ್ಟಿತ್ತು ನಮ್ಮಲ್ಲಿ, 1,40,000. ಈಗೇನಾಯ್ತು, 10,000 ಸ್ಟಾಕ್ ಹೋಯ್ತು, ಅಂದ್ರೆ ಎಷ್ಟಾಯ್ತು, 1,30,000. ನಾವು ಟೋಟಲ್ ಹೌ ಮಚ್ ಇಟ್ ಈಸ್ ಇಯರ್, 2 lakh. ಈ ರೀತಿಯಾಗಿ ಅಸೆಟ್ ಅನ್ನು ಫೈಂಡ್ ಔಟ್ ಮಾಡಿದೆ. ಹಾಗಾದ್ರೆ ಲಯಬಿಲಿಟಿಗೆ ಇಫೆಕ್ಟ್ ಆಯ್ತಾ, ಇಲ್ಲ. ಸೊ ದಟ್ ಈಸ್ ನಿಲ್. ಕ್ಯಾಪಿಟಲ್ಗೆ ಎಫೆಕ್ಟ್ ಆಯ್ತಾ, ಇಲ್ಲ. ಪ್ರೊಪ್ರೈಟರಿಗೆ ಎಫೆಕ್ಟ್ ಅಂತ ಹೇಳಿದ್ರೆ ದಟ್ ಈಸ್ ಕ್ಯಾಪಿಟಲ್ ಎಫೆಕ್ಟ್. ಕ್ಲಿಯರ್. ನಾವು ಅವರ್ ಈಕ್ವೇಶನ್ ಏನಾಯ್ತು, ಟ್ಯಾಲಿ ಆಯ್ತು. ಕರೆಕ್ಟಾ. ಲಯಬಿಲಿಟಿ ಇಟ್ ಈಸ್ ನಿಲ್ ಅಂಡ್ ಕ್ಯಾಪಿಟಲ್ ಈಸ್ 2 lakh. ಈ ರೀತಿಯಾಗಿ ನಾವೇನ್ ಮಾಡುವಂಥದ್ದು, ಅಕೌಂಟಿಂಗ್ ಈಕ್ವೇಶನ್ ಅನ್ನು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಇದು ಡೆಫಿನೆಟ್ ಆಗಿ ನಿಮಗೆ 6 ಮಾರ್ಕ್ಸಿಗೆ ಬರುವಂತ ಒಂದು ಕ್ವಶನ್ ಆಗಿರ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ ಅನ್ನು ನೋಡ್ತಾ ಇದ್ದೀರಿ, ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಹಾಗೆ ಏನಾದರೂ ಡೌಟ್ ಇದ್ರೆ ಅದನ್ನು ಕೂಡ ಕಮೆಂಟ್ಸ್ ಮಾಡೋದಕ್ಕೆ ಮರಿಬೇಡಿ. ಎಲ್ಲರಿಗೂ ನೆಕ್ಸ್ಟ್ನ ವಿಡಿಯೋದಲ್ಲಿ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡಲು ಇಷ್ಟಪಡ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.